ನೇತ್ರಾವತಿ ಸೇತುವೆ ಮರು ಕಾಂಕ್ರೀಟೀಕರಣ ತೊಕ್ಕೊಟ್ಟು ಫ್ಲೈಓವರ್ ವರೆಗೆ ವಾಹನಗಳು ಬ್ಲಾಕ್. ಕೆಲ ದಿನಗಳ ಹಿಂದಷ್ಟೇ ರಾಡ್ ಕಿತ್ತು ಕಾರೊಂದರ 2 ಟೈರ್ಗಳು ಒಡೆದು ಹೋಗಿತ್ತು. ಈ ಕುರಿತ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳ ಆದೇಶದಂತೆ ನೇತ್ರಾವತಿ ಹಳೆ ಸೇತುವೆಯಲ್ಲಿ ಮರು ಕಾಂಕ್ರೀಟೀಕರಣ ಕಾಮಗಾರಿ ಆರಂಭಿಸಿದ ಕೆಕೆಆರ್ ಸಂಸ್ಥೆ ಡಿಸೆಂಬರ್ 17ರಿಂದ 4 ದಿನಗಳ ಕಾಲ ಕಾಮಗಾರಿಗಾಗಿ ಜಿಲ್ಲಾಡಳಿತದಿಂದ ಅನುಮತಿ ಪಡೆದುಕೊಂಡಿರುವಂತಹ ಖಾಸಗಿ ಸಂಸ್ಥೆ 24 ಫೀಟ್ ಹಳೆ ಸೇತುವೆಯ ಕಾಂಕ್ರೀಟೀಕರಣ ಅಗೆದು ಮರು ಕಾಂಕ್ರೀಟೀಕರಣ ನಡೆಸುತ್ತಿರುವಂತಹ ಸಿಬ್ಬಂದಿಗಳು. ಕಾಮಗಾರಿಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ 5ರಿಂದ 6 ಕಿಲೋಮೀಟರ್ ಉದ್ದಕ್ಕೂ ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಳಿಗ್ಗೆ ಕಾಪಿಕಾಡ ಅಂಬಿಕಾ ರೋಡ್ ವರೆಗೆ, ಇನ್ನು ಮಧ್ಯಾಹ್ನ 11 ಗಂಟೆಯ ವೇಳೆಗೆ ತೊಕ್ಕೊಟ್ಟು ಫ್ಲೈಓವರ್ ವರೆಗೆ ಬ್ಲಾಕ್ ಆಗಿ ನಿಂತಹ ವಾಹನಗಳ ಸಾಲು. ಏಕಮುಖ ಸಂಚಾರದಿಂದ ಅಪಘಾತದ ಹಿನ್ನೆಲೆಯಲ್ಲಿ ಕಮಿಷನರ್ ಆದೇಶದಂತೆ ಯಥಾಸ್ಥಿತಿ ಕಾಪಾಡಿಕೊಂಡು ವಾಹನಗಳಿಗೆ ಹೋಗಲು ಅವಕಾಶವನ್ನು ಕೂಡ ನೀಡ್ತಾ ಇದ್ದಾರೆ. ಕೇರಳ ದೇರಳಕಟ್ಟೆಯಿಂದ ಮಂಗಳೂರು ತೆರಳುವ ಆಂಬ್ಯುಲೆನ್ಸ್ ವಾಹನಗಳು ರಸ್ತೆಯಲ್ಲಿ ಬ್ಲಾಕ್ ನಲ್ಲಿ ಬಾಕಿಯಾಗಿದೆ. ತೊಕ್ಕೊಟ್ಟುವಿನಿಂದಲೇ ತಿರುಗಿ ಮಂಗಳೂರಿಗೆ ತೆರಳದೆ ವಾಪಸ್ ಆಗ್ತಿರುವಂತಹ ಖಾಸಗಿ ಬಸ್ಗಳು ಇನ್ನೊಂದು ಕಡೆ. ಉರಿ ಬಿಸಿಲಿನಲ್ಲೇ ರಸ್ತೆಯಲ್ಲೇ ಉಳಿದು ಹಿಡಿಶಾಪ ಆಗ್ತಿರುವಂತಹ ವಾಹನ ಸವಾರರು.